ಎಕ್ಕಮ್ಮ ಗಿಡದ ಪರಿಚಯ ಇದೆ ಅಲ್ಲ ಫ್ರೆಂಡ್ಸ್. ನೋಡಿ, ಇದು ಎಕ್ಕಮ್ಮೆ ಗಿಡ. ಎಕ್ಕಮ್ಮೆದು ಗೆಲ್ಲು ತಗೊಂಡು ಬಂದಿದ್ದೇನೆ. ನೋಡಿ, ಇದು ಒಂದು ಗೆಲ್ಲು ತಗೊಂಡು ಬಂದಿದ್ದೇನೆ. ಯಾಕೆ ಅಂತ ಹೇಳ್ತೇನೆ ನಾನು. ಎಕ್ಕಮ್ಮೆ ಗಿಡ ಅಂತ ಹೇಳ್ತಾರೆ ಇದಕ್ಕೆ, ಎಕ್ಕಮ್ಮೆ ಗೆಲ್ಲು ಅಂತ. ಇವತ್ತು ನನಗೊಂದು ನಮ್ಮ ತುಳುನಾಡಿನಲ್ಲಿ ಮಾತ್ರ ಆಚರಣೆಯಲ್ಲಿರುವ ಅಮೆತಲಿಪ್ಪುಗೆ ಹೋಗಲಿಕ್ಕಿದೆ. ಅಮೆತಲಿಪ್ಪು ಅಂದರೆ ಶುದ್ಧ ಮಾಡೋದು. ಬಾಣಂತಿಯವರಿಗೆ 16 ದಿವಸದ ಒಳಗೆ ಮಾಡುವಂಥ ಅಮೆತಲಿಪ್ಪು ಶಾಸ್ತ್ರ. ಇದೀಗ ಗೆಲ್ಲಿದ್ದು ನೋಡಿ, ಇದರ ಗೆಲ್ಲು ಯಾವುದಕ್ಕೂ ಪ್ರಯೋಜನ ಇಲ್ಲ. ಅಂದರೆ ನನ್ನ ಕೆಲಸಕ್ಕೆ ಬೇಕಾಗೋದು ನೋಡಿ, ಅದರಿಂದ ನಾರು ತೆಗೆದಿದ್ದೇನಲ್ಲ, ನೋಡಿ ಇಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ದೇನೆ. ನೋಡಿ, ಈ ರೀತಿ ಕಲೆಕ್ಟ್ ಮಾಡಿಟ್ಟಿದ್ದೇನೆ. ನೋಡಿ, ಈ ನಾರು ಮಾತ್ರ ಬೇಕಾಗೋದು ನನಗೆ. ಇದರಿಂದ ಕ್ಲೀನ್ ಮಾಡಿಬಿಟ್ಟು, ಇದರಲ್ಲಿ ಇದೆ ನೋಡಿ ನಾರು, ಈ ರೀತಿ ಇದನ್ನು ಕ್ಲೀನ್ ಮಾಡಿಬಿಟ್ಟು ನೋಡಿ ಈ ರೀತಿ ಬರಬೇಕು. ಅದನ್ನು ಹೆಣೆದು, ಈ ನೂಲನ್ನು ಹೆಣೆದು ಮಕ್ಕಳಿಗೆ ಸೊಂಟಕ್ಕೆ ಹಾಕುವಂಥದ್ದು. ಚಿನ್ನೆಗೆ ಮಕ್ಕಳು ಹಠ ಹಿಡಿಯುವ ಇದೆಯಲ್ಲ, ಮಕ್ಕಳಿಗೆ 2 ವರ್ಷದವರೆಗೂ ಇದನ್ನು ಹಾಕ್ಕೊಳ್ತಾರೆ ಸೊಂಟಕ್ಕೆ. ಇದು ನೀರು ಬಿದ್ದಷ್ಟು ಮತ್ತು ಸ್ಟ್ರಾಂಗ್ ಆಗುತ್ತೆ. ಈಗಲೇ ಸ್ಟ್ರಾಂಗ್ ಇದೆ, ಮತ್ತು ನೀರು ಬಿದ್ದಷ್ಟು ಮತ್ತು ಗಟ್ಟಿಯಾಗುತ್ತೆ ಇದು, ಈ ನೂಲು. ನೋಡಿ, ನಾನು ಕಲೆಕ್ಟ್ ಮಾಡಿಬಿಟ್ಟು ತೋರಿಸ್ತೇನೆ ನಿಮಗೆ. ನೋಡಿ ಫ್ರೆಂಡ್ಸ್, ಈ ಸಿಪ್ಪೆ ಮತ್ತು ಒಳಗಿನ ಸಿಪ್ಪೆ ನಡುವಲ್ಲಿ ನೋಡಿ ಈ ರೀತಿ ನೂಲು ಬರುತ್ತೆ. ನೋಡಿ, ಇದು ತುಂಬ ಸ್ಟ್ರಾಂಗ್, ಘಾಟು ಇರುತ್ತೆ ಇದು. ನೋಡಿ, ಈ ರೀತಿ ನೋಡಿ ಒಳ್ಳೆ ಬರುತ್ತೆ. ಸ್ವಲ್ಪ ಬೆಳೆದಿರಬೇಕು ಗಿಡ, ಸ್ವಲ್ಪ ಬೆಳೆದಿರಬೇಕು. ಅಂದರೆ ಕಪ್ಪು ನೋಡಿ, ಈ ಟೈಪು ಸಿಪ್ಪೆ ಬಂದಿರಬೇಕು ಅದಕ್ಕೆ. ಈ ರೀತಿ ಸಿಪ್ಪೆ ಬಂದರೆ ಇದು ಒಳ್ಳೆ ಬರುತ್ತೆ. ಸ್ವಲ್ಪ ಬೆಳೆದಿರುತ್ತಲ್ಲ ನೋಡಿ, ಈ ರೀತಿ ನೂಲು ಬರುತ್ತೆ. ನೋಡಿ, ಹೀಗೆ ಸ್ಟೋರ್ ಮಾಡಿ ಸ್ವಲ್ಪ ಕಲೆಕ್ಟ್ ಮಾಡಿ ಇಡೋದು ನಾನು. ಈಗ ಓಪನ್ ಮಾಡಿ ಅದನ್ನು ಮತ್ತು ಇದನ್ನು ಬೇರೆ ಬಿಳಿ ನೂಲು ಬರುತ್ತೆ ಇದರಲ್ಲಿ. ನೋಡಿ, ಹೀಗೆಲ್ಲ ಇದನ್ನೆಲ್ಲ ಈ ರೀತಿ ಮಾಡಿ ಇಡಬೇಕು. ನಂತರ ಕಲೆಕ್ಟ್ ಆದ ನಂತರ ನಿಮಗೆ ಏನು ಮಾಡೋದು ಅಂತ ತೋರಿಸ್ತೇನೆ. ನೋಡಿ, ಇದು ವೇಸ್ಟೇಜ್ ನೋಡಿ, ಇದು ರಿಸಲ್ಟ್ ನಮಗೆ. ಇದು ಯೂಸ್ ಆಗುವಂಥದ್ದು. ಇದರದ್ದು ಸ್ಮೆಲ್ ಉಂಟಲ್ಲ, ಮಕ್ಕಳಿಗೆ ತಗೊಂಡ್ರೆ ತುಂಬ ಒಳ್ಳೆಯದು ಜೀವಕ್ಕೆ. ಇದು ಆಯುರ್ವೇದಿಕ್ ಪ್ಲ್ಯಾಂಟ್. ಇದರಿಂದ ಆಯುರ್ವೇದಿಕ್ಕಾಗಿ ತುಂಬ ಕಷಾಯ, ಎಣ್ಣೆ ಎಲ್ಲ ಮಾಡ್ಕೊಳ್ತಾರೆ. ಈ ಎಲೆಯಿಂದ, ಅದರದ್ದು ಸೊನೆಯಿಂದ ಎಲ್ಲ ತುಂಬ ಒಳ್ಳೆಯದು. ಆದರೆ ನನಗೆ ಈಗ ಯೂಸ್ ಆಗೋದು ಇದು ಮಾತ್ರ. ಈ ನಾರನ್ನು ಜಡೆ ಹೆಣ್ದಾಗೆ ಹೆಣಿಬೇಕು, ಜಾಯಿಂಟ್ ಮಾಡಿಕೊಂಡು. ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಇದು, ತುಂಬ ಗಟ್ಟಿ ಇದೆ ಇದು. ನೋಡಿ, ಈ ನೂರನ್ನೆಲ್ಲ ಈಗ ಜಡೆ ಹೆಣಿತೇವಲ್ಲ, ನಾನು ಆ ರೀತಿ ಹೆಣಿತೇವೆ. ಇಲ್ಲಾಂದರೆ ಬಾವಿ ಹಗ್ಗ ಹೆಣಿತಾರಲ್ಲ, ಆ ರೀತಿಯೂ ಹೆಣಿತಾರೆ. ನಮ್ಮದು ಅಜ್ಜಿಯವರೆಲ್ಲ ಆ ರೀತಿ ಹೆಣಿತಾಯಿದ್ರು. ಆದರೆ ನಂಗೆ ಅದು ಕಷ್ಟ ಆಗ್ತದೆ ಅಂತ ನಾನು ಜಡೆ ಹೆಣಿದಾಗೆ ಹೆಣಿತೇನೆ, ಅದು ಸರಿಯಾಗುತ್ತೆ. ಓಕೆ, ಇದು ಮಾಡಿದ ನಂತರ ನಾನು ಜಡೆ ಹೆಣಿಬೇಕಷ್ಟೆ. ಇದನ್ನು ಜಾಯಿಂಟ್ ಮಾಡ್ತಾ ಹೋಗ್ಕೊಂಡು ನೋಡಿ, ಈ ರೀತಿ ಜಾಯಿಂಟ್ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿ. ನನಗೆ ಈಗ ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾರು ಸಪೋರ್ಟಿಗಿಲ್ಲ, ನಾನೇ ಮಾಡ್ತಾಯಿದ್ದೇನೆ. ನನ್ನ ಮಕ್ಕಳು ಇನ್ನೂ ಇವತ್ತು ರಜೆ ಆದ್ದರಿಂದ, ಅವ್ರಿಗೆ ಕಾಲೇಜಿಗೆ ರಜೆ, ಹಾಗೆ ಮಲಗಿದ್ದಾರೆ. ಹಾಗೆ ಮಲಗಲಿ ಅಂತ ಬಿಟ್ಟಿದ್ದೇನೆ. ಈಗ 7 ಗಂಟೆ ಆಗಿದೆ ಬೆಳಿಗ್ಗೆ. ಇದು ಮಾಡ್ಕೊಳ್ಬೇಕು. ಮತ್ತು ನಿಮಗೆ ಇವತ್ತು ಇದು ಆದ ನಂತರ ನಾನು ತೋರಿಸ್ತೇನೆ. ಮತ್ತು ಇವತ್ತು ಒಂದು ಅಮೆತಲಿಪಿಗೆ ಹೋಗಲಿಕ್ಕಿದೆ. ನಮ್ಮದು ತುಳುನಾಡಿನ ಸಂಸ್ಕೃತಿ ಅದು. ಬಾಣಂತಿ ಬಸರಿ ಡೆಲಿವರಿಯಾಗಿ 16 ದಿವಸದ ಒಳಗೆ ಮಾಡುವಂಥ ಇದು ಶಾಸ್ತ್ರ. ಇದು ತುಳುನಾಡಲ್ಲಿ ನಮ್ಮಿಂದಲೇ ಮಾಡಿಸ್ತೇವೆ, ನಮ್ಮ ಜಾತಿಯವರಿಂದ ಇದು ಮಾಡಲ್ಪಡುತ್ತದೆ ಈ ಶಾಸ್ತ್ರ. ಓಕೆ ಫ್ರೆಂಡ್ಸ್, ಇದು ಹೆಣ್ದಾದ ನಂತರ ತೋರಿಸ್ತೇನೆ ನಿಮಗೆ. ಜಡೆ ಹೆಣಿದಾಗ ಇದು ಜಾಯಿಂಟ್ ಮಾಡ್ಕೊಂಡು ಹೋಗಿ ನೋಡಿ, ಈ ರೀತಿ ಜಾಯಿಂಟ್ ಮಾಡ್ತಾ ಹೋದರೆ ಸ್ಟ್ರಾಂಗ್ ಆಗುತ್ತೆ. ಮತ್ತು ಜಡೆ ಹೆಣಿದಾಗೆ ಹೆಣಿದರೆ ಆಯಿತು. ಓಕೆ ನೋಡಿ ಫ್ರೆಂಡ್ಸ್, ಈ ರೀತಿ ಜಡೆ ಹೆಣಿದಾಗೆ
ಚಿಕ್ಕ ಮಗು ಅಲ್ಲ, 11 ದಿವಸದ ಮಗು ಅಂತೆ, ಅದಕ್ಕೆ ಸಾಕಾಗತ್ತೆ ಇದು ಸೊಂಟಕ್ಕೆ. ಮತ್ತು ಸೊಂಟದ ನೂಲಿರುತ್ತಲ್ಲ, ಬೆಳ್ಳಿದು ಅಥವಾ ಚಿನ್ನದು, ಅದಕ್ಕೆ ಸುತ್ಕೊಂಡು ಬಂದರೂ ಇದು ಸ್ಟ್ರಾಂಗ್ ಆಗಿರುತ್ತೆ. ಇದು ನೀರು ಬಿದ್ದಷ್ಟು ಮತ್ತು ಗಟ್ಟಿಯಾಗುತ್ತೆ ಈ ನೂಲು. ಮತ್ತು ಇದರ ಘಾಟ್ ಇದೆಯಲ್ಲ, ಮಕ್ಕಳಿಗೆ ಇದು ಮಾಡಿದರೆ, ಮಕ್ಕಳು ಶ್ವಾಸಕೋಶಕ್ಕೆ ಹೋದರೆ ತುಂಬ ಒಳ್ಳೆಯದು ಜೀವಕ್ಕೆ. ಅವ್ರದ್ದು ಚಿಹ್ನೆ ಪ್ರಾಬ್ಲಮ್ ಇರಲಿ, ಹಠ ಹಿಡಿತಾರಲ್ಲ ಮಕ್ಕಳು, ಅದಕ್ಕೆಲ್ಲ ತುಂಬ ಒಳ್ಳೆಯದು. ಒಂದು ಮೊಟ್ಟೆ ಇಟ್ಟು ಸುಮ್ಮನೆ ಕೂತಿದೆ ನೋಡಿ, ಒಳಗಡೆ ಕಾಣ್ತಿದೆಯಾ ಮೊಟ್ಟೆ? ತೋರಿಸ್ತೀನಿ ನಿಮಗೆ ನೋಡಿ. ಒಂದು ಮೊಟ್ಟೆ ಇಟ್ಟು ಸುಮ್ಮನೆ ಕೂತಿದೆ. ಎರಡು ಇದು ಗ್ರೀನ್ ಕಲರ್ ಇದೆ ಅಲ್ಲ, ಅದು ಹೆಣ್ಣು, ವೈಟ್ ಕಲರ್ ಇದು ಗಂಡು. ಹೇಗೆ ಹೇಳಿದಂದರೆ ಅದರ ಹಿಂದೆ ಓಡ್ತಾ ಇರುತ್ತೆ. ಇದು ಬ್ಲೂ ಕಲರ್, ಇದು ಗ್ರೀನ್ ಕಲರ್ ಹಿಂದೆ, ಅದು ಮುಂದೆ ಹೋಗೋದು, ಇದು ಹಿಂದೆ ಹೋಗೋದು. ಆದರೆ ಮೊಟ್ಟೆ ಇಟ್ಟು ಅದು ಒಂದೇ ಮಾರೆ, 1 ತಿಂಗಳು ಮೇಲಾಯಿತು ಮೊಟ್ಟೆ ಇಟ್ಟು.
ಪಾಪ